ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಸ್ಯದಲ್ಲಿ ಬೇರುಗಂಟಿನ ಸಮಸ್ಯೆ ಬಗ್ಗೆ ತಿಳಿಯೋಣ. ಈ ಬೇರುಗಂಟನ್ನು ಇಂಗ್ಲಿಷಲ್ಲಿ ರೂಟ್ ನಾಟ್ ನೆಮಟೋಡ್ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಈ ರೋಗ ಬಂದ ಸಸ್ಯದ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಬೇರಿನಲ್ಲಿ ಗಂಟು ಬಂದಿರುತ್ತದೆ ಹಾಗೂ ಬೇರನ್ನು ನೋಡಲು ವಿಚಿತ್ರವಾಗಿ ಕಾಣುತ್ತದೆ ಹಾಗೂ ಬೇರಿನ ಬೆಳವಣಿಗೆ ಬದಲಾಗುತ್ತದೆ ಹಾಗೂ ಈ ಕಾಯಿಲೆ ಬಂದ ಸಸ್ಯವನ್ನು ಸುಲಭವಾಗಿ ಕೀಳಬಹುದು. ಹಾಗೂ ಸಸ್ಯದ ಮೇಲ್ಭಾಗದ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗೂ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಮಣ್ಣಿನಲ್ಲಿ ತೇವಾಂಶ ಇದ್ದರೂ ಸಸ್ಯವು ಒಣಗುತ್ತದೆ. ಇದು ಈ ರೂಟ್ ನಾಟ್ ನೆಮಟೋಡ್ ಅಥವಾ ಸಸ್ಯದಲ್ಲಿ ಬೇರುಗಂಟು ಬಂದ ಸಸ್ಯವು ತೋರುವ ಲಕ್ಷಣವಾಗಿದೆ. ಹಾಗಾದರೆ ಈ ರೋಗ ಹೇಗೆ ಬರುತ್ತದೆ ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ಮಣ್ಣಿನಲ್ಲಿನ ಸೂಕ್ಷ್ಮಾಣು ಜೀವಿಗಳು ಅಂದರೆ ನೆಮಟೋಡ್ಗಳು ಸಸ್ಯದ ಬೇರನ್ನು ಪ್ರವೇಶ ಮಾಡಿ ಬೇರಿನ ಪೋಷಕಾಂಶವನ್ನು ಹೀರುತ್ತದೆ. ಇದರಿಂದ ಬೇರು ಗಂಟಾಗುತ್ತದೆ. ಈ ರೀತಿ ಈ ಕಾಯಿಲೆ ಉಂಟಾಗುತ್ತದೆ. ಹಾಗಾದರೆ ಈ ರೋಗವನ್ನು ನಾವು ಹೇಗೆ ನಿಯಂತ್ರಣ ಮಾಡಬಹುದು ಎಂಬುದರ ಬಗ್ಗೆ ನೋಡೋದಾದರೆ, ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಮೊದಲು ನೆಮಟೋಡ್ಗಳು ಅಂದರೆ ಆ ಸೂಕ್ಷ್ಮಾಣು ಹುಳುಗಳನ್ನು ನಾಶಪಡಿಸಬೇಕು. ಹಾಗಾದರೆ ನಾವು ನೈಸರ್ಗಿಕ ವಿಧಾನದಲ್ಲಿ ಹೇಗೆ ತಡೆಗಟ್ಟಬಹುದು ಎಂಬುದರ ಬಗ್ಗೆ ನೋಡೋದಾದರೆ ನೋಡಿ, ಈ ನೆಮಟೋಡ್ಗಳು ಹೆಚ್ಚು ಸಾವಯವ ವಸ್ತು ಇದ್ದಲ್ಲಿ ಇರುವುದಿಲ್ಲ. ಅದಕ್ಕಾಗಿ ನಾವು ಮಣ್ಣಿಗೆ ಬೇವಿನ ಹಿಂಡಿ ಮತ್ತು ಕೋಳಿ ಗೊಬ್ಬರ ಮತ್ತು ಹಸುವಿನ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಮತ್ತು ಸಾಸಿವೆ ಹಿಂಡಿ ಈ ರೀತಿ ಸಾವಯವ ಉಳ್ಳ ಅಂಶವನ್ನು ಮಣ್ಣಿಗೆ ಸೇರಿಸಬೇಕು. ಇದರಿಂದ ನೆಮಟೋಡ್ಗಳು ನಾಶವಾಗುತ್ತದೆ ಹಾಗೂ ಈ ನೆಮಟೋಡ್ಗಳು ನಾಶವಾಗುವುದರಿಂದ ಸಸ್ಯಕ್ಕೆ ಈ ರೂಟ್ ನಾಟ್ ನೆಮಟೋಡ್ ಅಂದರೆ ಈ ಬೇರುಗಂಟು ಬರುವುದಿಲ್ಲ. ಈ ರೀತಿ ನಾವು ತಡೆಗಟ್ಟಬಹುದು. ಇನ್ನು ಬಯೋಲಾಜಿಕಲ್ ಕಂಟ್ರೋಲ್ ಅಂದರೆ ಜೈವಿಕ ನಿಯಂತ್ರಣವನ್ನು ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ನಾವು ಮಣ್ಣಿಗೆ ಬಯೋಲಾಜಿಕಲ್ ಏಜೆಂಟ್ಗಳಾದ ಪೆಸಿಲೋಮೈಸಿಸ್ ಲಿನಾಸಿಸಮ್ ಅಥವಾ ಟ್ರೈಕೋಡರ್ಮಾ ವಿರಿಡ್ ಎಂಬ ಜೈವಿಕ ಅಂಶವನ್ನು ಮಣ್ಣಿಗೆ ಸೇರಿಸಬೇಕು. ಈ ಅಂಶವು ಈ ನೆಮಟೋಡ್ಗಳನ್ನು ನಾಶಪಡಿಸಿ ಈ ಬೇರುಗಂಟು ರೋಗವನ್ನು ತಡೆಗಟ್ಟುತ್ತದೆ. ಇನ್ನು ಕೆಮಿಕಲ್ ಕಂಟ್ರೋಲ್ ಅಥವಾ ರಾಸಾಯನಿಕ ಔಷಧಿಯ ಬಗ್ಗೆ ನೋಡುವುದಾದರೆ ನೋಡಿ, ಈ ಕೆಮಿಕಲ್ ಔಷಧಿಯು ಹೆಚ್ಚು ಪರಿಣಾಮಕಾರಿಯಾಗಿದ್ದು ಕಾಯಿಲೆಯು ತೀವ್ರಗತಿಯಲ್ಲಿ ಇದ್ದರೆ ಮಾತ್ರ ಬಳಸಬೇಕು. ಹಾಗಾದರೆ ಔಷಧಿಗಳನ್ನು ನೋಡುವುದಾದರೆ ಕಾರ್ಬೋಫೊರಾನ್ ಮತ್ತು ಫೋರೇಟ್ ಮತ್ತು ಫ್ಲೋಯೆನ್ಸಲ್ಫಾನ್ ಈ ಔಷಧಿಗಳನ್ನು ಬಳಸುವುದರಿಂದ ನಾವು ಸಸ್ಯದಲ್ಲಿನ ಬೇರುಗಂಟಿನ ಸಮಸ್ಯೆಯನ್ನು ನಿಯಂತ್ರಣ ಮಾಡಬಹುದು. ಈ ರೀತಿ ನೀವು ಈ ರೋಗವನ್ನು ನಿಯಂತ್ರಣ ಮಾಡಬಹುದು. ಹಾಗೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.